60 ವರ್ಷಗಳ ಈ ಸಂದರ್ಭದಲ್ಲಿ ರಾಷ್ಟ್ರೋತ್ಥಾನ ಬಳಗಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಳೆದ 22 ವರ್ಷಗಳಿಂದ ನಾವು ರಾಷ್ಟ್ರೋತ್ಥಾನ ರಕ್ತನಿಧಿಯ ಜೊತೆಗೆ ಶಿಬಿರವನ್ನು ಆಯೋಜಿಸ್ತಾ ಇದ್ದೀವಿ. ಇಲ್ಲಿ ನಾವು ಆಯೋಜಿಸ್ತಾ ಇದ್ದೀವಿ ಅಥವಾ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕಿಂತ ಒಂದು ಸಣ್ಣ ಸಲಹೆ ಏನಂದರೆ, ನಮಗೆ ಅವ್ರು ಹೇಳ್ದಂಗೆ ಏನು ನಮ್ಮ ಅಗತ್ಯ ಇದೆ, ನಮ್ಮ ಸೇವೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸಿದರೆ ಉತ್ತಮ ಅಂತ ಹೇಳ್ತಾ ನನ್ನ ಸಣ್ಣ ಸಲಹೆ. ನಾವು ಮುಖ್ಯವಾಗಿ ಏನು ಫೇಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಕ್ಯಾಂಪ್ ಆದ ಕೂಡಲೇ ನಮಗೆ ರಕ್ತದ ಅವಶ್ಯಕತೆ ಕ್ಯಾಂಪ್ ಆಗಿ ಸ್ವಲ್ಪ ದಿನಗಳ ಮೇಲೆ ಬರುತ್ತೆ. ಆವಾಗ ಖಂಡಿತ ನಾವು ರಾಷ್ಟ್ರೋತ್ಥಾನಕ್ಕೆ ಅಭಿನಂದನೆ ಸಲ್ಲಿಸಲೇಬೇಕು. ಯಾಕಂದರೆ ನಾವು ಕೇಳಿದಾಗೆಲ್ಲ ರಕ್ತ ಒದಗಿಸ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಸಮಸ್ಯೆ ಇನ್ನೊಂದು ಏನು ನಾವು ಎದುರಿಸ್ತಾ ಇದ್ದೀವಿ ಅಂತಂದರೆ, ಮುಖ್ಯವಾಗಿ ಮುಂತಾದ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ರಕ್ತ ಬೇಕು ಅಂತ ಹೇಳಿದಾಗ ಅವರು ಡೋನರ್ಸ್ನೇ, ದಾನಿಗಳನ್ನೇ ಕಳಿಸಿ ಅಲ್ಲಿ ನಾವು ರಕ್ತದಾನದಿಂದ ಎಲ್ಲೂ ರಕ್ತ ನಿಧಿಯಿಂದ ನಾವು ರಕ್ತನ ನೀವು ಕಳಿಸ್ಕೊಟ್ರೆ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ನಾವು ಒಂದು ಚಿಂತನೆ ಮಾಡಬೇಕು. ಯಾಕಂದರೆ ಇದು ಬಹಳ ದಿನಗಳಿಂದ ಇದು ನಡೀತಾ ಇದೆ. ಆ ಸಮಯದಲ್ಲಿ ಕೆಲವು ಟೈಮಲ್ಲಿ ಬೇರೆ ಊರುಗಳಿಂದ ಬಂದಿರ್ತಾರೆ, ಅವ್ರಿಗೆ ಸುತ್ತಮುತ್ತ ರಕ್ತದಾನಿಗಳು ಸಿಗಲ್ಲ. ಅವ್ರಿಗೆ ರಕ್ತ ನಿಧಿಯನ್ನು ನಾವು ಒದಗಿಸ್ಕೊಡ್ತೀವಿ ಅಂತಂದರೆ ಅವ್ರು ಹಾಸ್ಪಿಟ್ಲಲ್ಲಿ ಅಕ್ಸೆಪ್ಟ್ ಮಾಡಲ್ಲ. ಇದು ಮುಖ್ಯವಾದ ಸಮಸ್ಯೆ ಆಗಿದೆ. ಸೊ ಇದಕ್ಕೆ ನಾವು ರಕ್ತ ನಿಧಿಗಳ ಜೊತೆಗೆ ಸರ್ಕಾರದ ಗಮನಕ್ಕೆ ತಂದು, ಯಾಕಂದರೆ ರಕ್ತ ನಿಧಿಗೆ ಅವರು ರಕ್ತ ನಿಧಿ ನಡೆಸಬೇಕು ಅಂದರೆ ಎಲ್ಲ ರೀತಿಯ ಲೈಸೆನ್ಸು ಅವ್ರು ಚೆಕಪ್ ಎಲ್ಲ ಮಾಡಿರ್ತಾರೆ. ಅಲ್ಲಿ ಕೊಡೋ ರಕ್ತಕ್ಕೂ ಇಲ್ಲಿ ಕೊಡೋ ರಕ್ತಕ್ಕೂ ಏನು ವ್ಯತ್ಯಾಸ ಇರಲ್ಲ. ಇವರು ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರೋದು ಒಂದು ಮನೋಭಾವ. ಯಾಕಂದರೆ ಅಲ್ಲಿ ಕ್ಯಾಂಪ್ಗಳು ನಡೆದು ಅವರಲ್ಲಿ ಇರಲ್ಲ, ಕ್ಯಾಂಪ್ಗಳು ನಡೆದು ಅವ್ರನ್ನ ಕಲೆಕ್ಟ್ ಮಾಡಿರಲ್ಲ ಅವರು. ಹಾಗಾಗಿ ಅಲ್ಲೂ ಅವ್ರ ಹತ್ರನೂ ಇಲ್ಲ. ಪೇಷಂಟ್ ಮೇಲೆ ಒತ್ತಡ ಹಾಕ್ತಾರೆ, ನೀವು ಹೊರಗಡೆಯಿಂದ ಕರ್ಕೊಂಬನ್ನಿ ಅಂತ. ಎಲ್ಲಿಂದ ಕರ್ಕೊಂಬರ್ತಾರೆ? ಸೊ ಇದು ಮೂಲವಾದ ಸಮಸ್ಯೆ. ಆಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ರಕ್ತ ಡೊನೇಷನ್ ಬಗ್ಗೆ, ರಕ್ತದಾನ ಮಾಡೋದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ತುಂಬ ಅವೇರ್ನೆಸ್ಗೆ ಸ್ವಲ್ಪ ಅವಾಗವಾಗ ಒಂದು ಮಧ್ಯಗಳಲ್ಲಿ ಪ್ರೋಗ್ರಾಮ್ ಮಾಡೋದು. ರಾಷ್ಟ್ರೋತ್ಥಾನ ರಕ್ತನಿಧಿಯಿಂದ ಯಾರಾದರೂ ಉತ್ತಮ ಸಲಹೆಗಾರನ ಕಳಿಸಿ ಅಲ್ಲಿ ಸ್ಥಳೀಯವಾಗಿ ಒಂದು ರಕ್ತದಾನದ ಬಗ್ಗೆ ಅವೇರ್ನೆಸ್ನ ಶಿಬಿರಗಳನ್ನು ಏರ್ಪಡಿಸಿದ್ರೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡುವಂಥದ್ದು ಶಿಬಿರಗಳನ್ನು ಯಶಸ್ವಿಯಾಗಿ ನಡೆಸ್ಬೋದು ಅಂತ ನನ್ನ ಸಣ್ಣ ಅಭಿಪ್ರಾಯ, ಸಲಹೆ. ನಮಸ್ಕಾರ.